ನಮಸ್ಕಾರ ಪ್ರಿಯ ಆತ್ಮೀಯರೇ, ಗೀತಾಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿವರೆಗೂ ನಾವು ನೋಡಿದ್ದೇನು, ಅರ್ಜುನನ ಧರ್ಮದ ವಾದ ಮುಗಿದಿದೆ, ಕರುಣೆಯ ಮಾತು ಮುಗಿದಿದೆ, ಗೊಂದಲದ ಮಾತು ಮುಗಿದಿದೆ. ಇವತ್ತಿನ ಶ್ಲೋಕದಲ್ಲಿ ಅರ್ಜುನ ತನ್ನ ಜೀವನದ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಇದು ಯುದ್ಧದ ಶ್ಲೋಕವಲ್ಲ, ಶರಣಾಗತಿಯ ಶ್ಲೋಕ. ಬನ್ನಿ ಇಂದು ಭಗವದ್ಗೀತೆ 2ನೇ ಅಧ್ಯಾಯದ 7ನೇ ಶ್ಲೋಕವನ್ನು ಮನನ ಮಾಡೋಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಃ ಯುಚ್ಛ್ರೇಯಃ ಸ್ಯಾನ್ಶಿತ್ತಃ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾದಿಮಾಂ ತ್ವಾಂ ಪ್ರಪನ್ನಮಂ. ಶ್ಲೋಕದ ಭಾವಾರ್ಥ: ಅರ್ಜುನನು ಹೇಳುತ್ತಾನೆ, ಕರುಣೆಯಿಂದ ನನ್ನ ಸ್ವಭಾವ ದುರ್ಬಲವಾಗಿದೆ. ಧರ್ಮದ ಬಗ್ಗೆ ನನ್ನ ಬುದ್ಧಿ ಗೊಂದಲದಲ್ಲಿದೆ. ಯಾವುದು ನನಗೆ ಶ್ರೇಯಸ್ಸೋ ಅದನ್ನು ನಿಶ್ಚಯವಾಗಿ ಹೇಳಿ. ನಾನು ನಿಮ್ಮ ಶಿಷ್ಯ, ನಿಮಗೆ ಶರಣಾಗಿದ್ದೇನೆ. ದಯವಿಟ್ಟು ನನಗೆ ಉಪದೇಶ ನೀಡಿ. ಇಲ್ಲಿ ಅರ್ಜುನನ ಮೊದಲ ಬಾರಿ ಹೇಳ್ತಿಲ್ಲ ನಾನು ಯೋಧ, ನಾನು ರಾಜಕುಮಾರ. ಅವನು ಹೇಳುತ್ತಿರುವುದು ನಾನು ಶಿಷ್ಯನೆಂದು. ಆಂತರಿಕ ಅರ್ಥ: ಶರಣಾಗತಿಯ ಕ್ಷಣ. ಈ ಶ್ಲೋಕವೇ ಗೀತೆಯ ಹೃದಯ. ಯಾಕೆಂದರೆ ಇಲ್ಲಿಯವರೆಗೆ ಕೃಷ್ಣ ಮಾತನಾಡಲಿಲ್ಲ, ಇಲ್ಲಿಯವರೆಗೆ ಉಪದೇಶವೂ ಇರಲಿಲ್ಲ. ಏಕೆ? ಅರ್ಜುನ ಕೇಳುತ್ತಿದ್ದ, ಆದರೆ ಶರಣಾಗಿರಲಿಲ್ಲ. ಈ ಶ್ಲೋಕದಲ್ಲಿ ಏನಾಗುತ್ತದೆಂದರೆ, ನನಗೆ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಳುತ್ತಾನೆ, ತನ್ನ ಅಹಂಕಾರವನ್ನು ಬಿಟ್ಟು ಬಿಡುತ್ತಾನೆ, ಕೃಷ್ಣನನ್ನು ಗುರುವೆಂದು ಸ್ವೀಕರಿಸುತ್ತಾನೆ. ಇಲ್ಲಿಂದ ಸ್ನೇಹ ಮುಗಿದು ಶಿಷ್ಯತ್ವ ಆರಂಭವಾಗುತ್ತದೆ. ಜೀವನಕ್ಕೆ ಈ ಶ್ಲೋಕ ಕೊಡುವ ಸಂದೇಶ. ಈ ಶ್ಲೋಕ ನಮಗೆ ಜೀವನದ ಅತಿ ದೊಡ್ಡ ಪಾಠ ಕಲಿಸುತ್ತದೆ. ಸಮಸ್ಯೆ ಇರೋದು ದೊಡ್ಡದಲ್ಲ, ಗೊಂದಲ ಇರೋದು ತಪ್ಪಲ್ಲ, ಆದರೆ ಮಾರ್ಗದರ್ಶನ ಬೇಡ ಅನ್ನೋದು ಅಹಂಕಾರ. ಗೀತೆಯೇ ಹೇಳುವುದು, ನೀನು ಶರಣಾಗುವ ತನಕ ಉಪದೇಶ ಆರಂಭವಾಗುವುದಿಲ್ಲ. ಜೀವನದಲ್ಲೂ ಎಲ್ಲವನ್ನು ನಾವು ತಿಳಿದಿದ್ದೇವೆ ಅನಿಸಿಕೊಂಡಾಗ, ಯಾರನ್ನೂ ಕೇಳದೆ ತೀರ್ಮಾನ ಮಾಡಿದ್ದಾಗ ಅಲ್ಲೇ ಗೊಂದಲ ಗಟ್ಟಿಯಾಗುತ್ತದೆ. ಶಿಷ್ಯತ್ವ ಎಂದರೆ ದುರ್ಬಲತೆ ಅಲ್ಲ, ಶಿಷ್ಯತ್ವವೇ ಜ್ಞಾನಕ್ಕೆ ದಾರಿ. ಇಂದಿನ ಚಿಂತನೆ. ಇಂದು ನಮ್ಮೊಳಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ: ನಾನು ಸಮಸ್ಯೆಯಲ್ಲಿ ಇದ್ದಾಗ ನಿಜವಾಗಿಯೂ ಮಾರ್ಗದರ್ಶನಕ್ಕೆ ಶರಣಾಗಿದ್ದೇನಾ? ಈ ಶ್ಲೋಕ ಮೌನವಾಗಿ ಹೇಳುವುದು, ಶರಣಾಗತಿ ಸೋಲು ಅಲ್ಲ, ಅದು ಹೊಸ ಆರಂಭ. ಕೊನೆಯ ಮಾತು: ಪ್ರಿಯ ಆತ್ಮೀಯರೇ, ಇಲ್ಲಿಂದಲೇ ಭಗವದ್ಗೀತೆ ನಿಜವಾಗಿ ಆರಂಭವಾಗುತ್ತದೆ. ಅರ್ಜುನ ಇನ್ನು ಪ್ರಶ್ನೆ ಮಾಡುವವನಲ್ಲ, ಶಿಕ್ಷಣ ಪಡೆಯುವ ಶಿಷ್ಯ. ಮುಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣನು ಮೊದಲ ಉಪದೇಶ ಮಾತುಗಳನ್ನು ಆರಂಭಿಸುತ್ತಾನೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.